ಬಾಗಲಕೋಟೆಯಲ್ಲಿ ಬುದ್ಧಿಮಾಂದ್ಯ ಮಕ್ಕಳ ಮೇಲೆ ಹಲ್ಲೆ ಕೇಸ್ಗೆ ಸಂಬಂಧಪಟ್ಟಂತೆ ಹಲ್ಲೆ ನಡೆಸಿದ ಶಿಕ್ಷಕನ ವಿರುದ್ಧ ಕ್ರಮಕ್ಕಾಗಿ ಪೋಷಕರು ಆಗ್ರಹಿಸಿದ್ರು. ಹಲ್ಲೆ ನಡೆಸಿದ ಅಕ್ಷಯ್ ದಂಪತಿಯನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಬುದ್ಧಿಮಾಂದ್ಯ ಬಾಲಕನ ಮೇಲೆ ಶಿಕ್ಷಕ ದಂಪತಿ ಹಲ್ಲೆ ನಡೆಸಿ ರಾಕ್ಷಸಿ ಕೃತ್ಯ ಮೆರೆದಿರುವಂತಹ ಘಟನೆ ಬಾಗಲಕೋಟೆಯ ನವನಗರದ 54ನೇ ಸೆಕ್ಟರ್ನಲ್ಲಿರುವಂತಹ ದಿವ್ಯಜ್ಯೋತಿ ಬುದ್ಧಿಮಾಂದ್ಯ ಮಕ್ಕಳ ವಸತಿ ಶಾಲೆಯಲ್ಲಿ ನಡೆದಿತ್ತು. ಹಲ್ಲೆ ನಡೆಸಿದ ಅಕ್ಷಯ್ ದಂಪತಿಯನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಬಾಗಲಕೋಟೆ ನವನಗರ ಪೊಲೀಸರಿಂದ ಆರೋಪಿಗಳನ್ನ ವಶಕ್ಕೆ ಪಡೆಯಲಾಗಿದೆ. ಬಾಗಲಕೋಟೆ ದಿವ್ಯಜ್ಯೋತಿ ಬುದ್ಧಿಮಾಂದ್ಯ ವಸತಿ ಶಾಲೆ ಅಲ್ಲಿ ನಡೆದಿದ್ದಂತಹ ಘಟನೆ ಇದು. ಬಾಗಲಕೋಟೆ ನವನಗರ ಠಾಣೆಯಲ್ಲಿ ಕಂಪ್ಲೇಂಟ್ ಕೂಡ ಫೈಲ್ ಆಗಿತ್ತು. ಘಟನೆ ಬಗ್ಗೆ ವಿಚಾರಣೆಯನ್ನ ನವನಗರ ಪೊಲೀಸರು ನಡೆಸ್ತಾ ಇದ್ದಾರೆ. ಹಲ್ಲೆಗೊಳಗಾದ ಬಾಲಕನನ್ನ ಮನೆಗೆ ಕರೆದೊಯ್ದಿದ್ದಾರೆ ಪೋಷಕರು. ಲೈಸೆನ್ಸ್ ಪಡೆಯದೆ ಬುದ್ಧಿಮಾಂದ್ಯ ಶಾಲೆಯನ್ನ ನಡೆಸ್ತಾ ಇದ್ರು ಈ ಆರೋಪಿಗಳು ಅನ್ನುವಂಥದ್ದು ಕೂಡ ಗೊತ್ತಾಗ್ತಾ ಇದೆ. ವಸತಿ ಶಾಲೆಯನ್ನ ಮುಚ್ಚಿಸೋಕೆ ಮಹಿಳಾ ಮತ್ತು ಮಕ್ಕಳ ಇಲಾಖೆ ಎಲ್ಲಾ ರೀತಿಯಾದಂತಹ ಸಿದ್ಧತೆ ನಡೆಸ್ತಾ ಇದೆ. ವಸತಿ ಶಾಲೆಯ ಮಕ್ಕಳ ಸ್ಥಳಾಂತರಕ್ಕೆ ಜಿಲ್ಲಾಡಳಿತ ಮುಂದಾಗಿದೆ. ಲೈಸೆನ್ಸ್ ಹೊಂದಿರುವ ವಸತಿ ಶಾಲೆಗೆ ಆ ಮಕ್ಕಳನ್ನ ಶಿಫ್ಟ್ ಮಾಡುವಂತ ವಿಚಾರಕ್ಕೆ ಸಂಬಂಧಪಟ್ಟಂತ ಸಿದ್ಧತೆಗಳು ನಡೀತಾ ಇದೆ. ಖಾರದ ಪುಡಿ ಎರ್ಚಿ ಇವರೆಲ್ಲ ಏನ್ ಮನುಷ್ಯರ ಏನು ಅದು ಪಾಪ. ಆ ಬುದ್ಧಿಮಾಂದ್ಯ ಬಾಲಕ ಆತ ದೀಪಕ್ ರಾಠೋಡ್ ಅಂತೇಳಿ 16 ವರ್ಷದ ಹುಡುಗ ಆತ. ಹಲ್ಲೆಗೊಳಗಾದಂಥ ಬಾಲಕ ಮಹಾರಾಷ್ಟ್ರ ಮೂಲದ ಶಿಕ್ಷಕ ಅಕ್ಷಯ್ ಇಂಗಳಕರ್ ಬೆಲ್ಟು ಪ್ಲಾಸ್ಟಿಕ್ ಪೈಪ್ನಿಂದ ಹಲ್ಲೆ ಮಾಡಿದ್ರೆ ಆತನ ಪತ್ನಿ ಮಾಲಿನಿ ಬಾಲಕನ ಕಣ್ಣಿಗೆ ಖಾರದ ಪುಡಿ ಎರಚಿ ಹಲ್ಲೆ ಮಾಡ್ತಾರೆ ಅಂತಂದ್ರೆ ಇವರೆಲ್ಲ ಹೊಟ್ಟೆಗೆ ಏನು ಅನ್ನ ತಿಂತಾರ? ಮನುಷ್ಯರ ಇವರು? ನಮ್ದು ಬುದ್ಧಿಮಾಂದ್ಯ ಮಕ್ಕಳ ಸ್ಕೂಲ್ ಇದೆ. ಆ ಕೆಲವೊಂದು ಕೆಲಸ ಅವ್ರು ಹೇಳ್ತಾರೆ ಟಾಯ್ಲೆಟ್ ಒಳಗೆ ಹಾಕ್ತಾರೆ ಹುಡುಗರಿಗೆ. ನೋಡಿ, ಆ ದೀಪಕ್ ರಾಠೋಡ್ ಅಂತ ಏನಿದ್ದಾನೆ 16 ವರ್ಷದ ಬುದ್ಧಿಮಾಂದ್ಯ ಬಾಲಕ, ಆತನ ತಾಯಿ ಪಾರ್ವತಿ ಅಂತ ಅವ್ರು ಹೇಳ್ತಾ ಇದ್ದಿದ್ರು ಒಂದಷ್ಟು ವಿಚಾರ. ಅಂದರೆ ಅಲ್ಲಿ ಬಾತ್ರೂಮು ಇದೆಲ್ಲ ಕ್ಲೀನ್ ಮಾಡಿಸೋದೆಲ್ಲ ಮಾಡಿಸ್ತಾರಂತೆ ಅವರು. ಅವಾಗ ಯಾವಾಗ ಅವರು ಅದಕ್ಕೆ ಇಲ್ಲ ಅಂತಾರೆ ಅಂಥ ಟೈಮಲ್ಲಿ ಈ ಥರ ಬೆಲ್ಟಲ್ಲಿ ಹೊಡೆಯೋದು, ಪ್ಲಾಸ್ಟಿಕ್ ಪೈಪಲ್ಲಿ ಹೊಡೆಯೋದು, ಕಣ್ಣು ಖಾರದ ಪುಡಿ ಹಾಕೋದು, ಒಂಥರ ಹಿಂಸೆ ಕೊಡೋದು. ಅಲ್ಲ, ನಿಜಕ್ಕೂ ಅವರಿಗೆ ಆ್ಯಕ್ಚುಯಲ್ ಆಗಿ ತಲೆ ಸರಿ ಇಲ್ದಿರೋದು ಈ ಶಿಕ್ಷಕರಿಗೇನೆ. ಯಾಕಂತಂದರೆ ತಲೆ ಸರಿ ಇದ್ದವ್ರು ಯಾರು ಈ ಥರದ ಕೆಲಸ ಮಾಡೋದಿಲ್ಲ. ಆಮೇಲೆ ಹೇಳಿ ಕೇಳಿ ಅಂತ ಮಕ್ಕಳ ಮೇಲೆ ಕೈ ಮಾಡೋದಕ್ಕೆ ಮನಸ್ಸಾದರೂ ಹೇಗೆ ಬರುತ್ತೆ? ಹೆಂಗೆ ಹೊಡೆದಿದ್ದಾರೆ ನೋಡಿ. ಆ ದೃಶ್ಯ ನೋಡ್ತಾ ಇದ್ರೆ ಎಂಥವ್ರಿಗಾದರೂ ಸಿಟ್ಟು ಬರುತ್ತೆ. ಯಾವಾಗ ಈ ಸುದ್ದಿಯನ್ನು ನಿಮ್ಮ ಗ್ಯಾರಂಟಿ ನ್ಯೂಸ್ ಪ್ರಸಾರ ಮಾಡ್ತು, ಇಮಿಡಿಯೇಟ್ ಆಗಿ ಅದಕ್ಕೆ ಸಂಬಂಧಪಟ್ಟಂತೆ ಈಗ ಆಕ್ಷನ್ ತಗೊಳ್ಳೋದಕ್ಕೆ ಕೂಡ ಮುಂದಾಗಿದ್ದಾರೆ. ಇದು ಗ್ಯಾರಂಟಿ ನ್ಯೂಸ್ನ ಇಂಪ್ಯಾಕ್ಟ್.